ಕಳಸಾ ಬಂಡೂರಿ ಹಾಗೂ ಮಹದಾಯಿ ಯೋಜನೆಗೆ ಆಗ್ರಹಿಸಿ ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಪ್ರತಿಭಟನೆ ಮುಂದುವರೆದಿದ್ದು ರೈತರ ಶಾಂತಿಯುತ ಪ್ರತಿಭಟನೆ 55ನೇ ದಿವಸಕ್ಕೆ ಕಾಲಿಟ್ಟಿದೆ. ಇನ್ನು ಇವತ್ತಿನ ಪ್ರತಿಭಟನೆಯಲ್ಲಿ ಪುಟ್ಟ ಮಗುವೊಂದು ಗಮನ ಸೆಳೆಯಿತು. ಪ್ರತಿಭಟನಾ ವೇದಿಕೆಗೆ ಆಗಮಿಸಿದ ಮಗು ನೀರಿಗಾಗಿ ಆಗ್ರಹಿಸ್ತಾ ಇದೆ. ಈ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು. ನಮ್ಮ ಪ್ರತಿನಿಧಿ ಅಮೃತ ಜಿ ಸಂಪರ್ಕದಲ್ಲಿದ್ದಾರೆ. ಅಮೃತ, ಈ ಕಳಸಾ ಬಂಡೂರಿ ವಿಚಾರವಾಗಿ ಇವತ್ತು ಕೂಡ ಹೋರಾಟ ಮುಂದುವರೆದಿದೆ ಎನ್ನುವಂಥದ್ದು ಮತ್ತು ದಿನೇ ದಿನೇ ಹೋರಾಟದ ಕಾವು ಹೆಚ್ಚಾಗ್ತದೆ, ಮತ್ತೊಂದು ಪುಟ್ಟ ಮಗು ಕೂಡ ಇವತ್ತು ಗಮನ ಸೆಳೆಯಿತು ಅನ್ನುವಂಥದ್ದು, ಈ ಕುರಿತಾದಂಥ ಇನ್ನಷ್ಟು ಮಾಹಿತಿ. ಹೌದು ರಾಘವೇಂದ್ರ, ಏನು ಗದಗ ಜಿಲ್ಲೆ ನರಗುಂದ ಪಟ್ಟಣದಲ್ಲಿ ಏನು ಕಳಸಾ ಬಂಡೂರಿ ಮತ್ತು ಮಹದಾಯಿ ಏನು ಪ್ರತಿಭಟನೆಯ ದಿನ 56ನೇ ದಿನಕ್ಕೆ ಕಾಲಿಟ್ಟಿರುವಂತಹದ್ದು. ಆದ್ರೆ ಈ ಏನು ಕೀರ್ತಿ ಅನ್ನೋ ಮಗು ಏನಿದೆ, ಕಳೆದ 4-5 ದಿನಗಳಿಂದ ತನ್ನ ಮನೆಯಲ್ಲೇ ನಾನು ಪ್ರತಿಭಟನೆಗೆ ಹೋಗ್ಬೇಕು ಒಂದು ಹಠ ಹಿಡಿದಿತ್ತು. ಆ ಹಠದ ಪೂರ್ವಕವಾಗಿ ಮನೆಯಲ್ಲಿದ್ದಂತ ಅವರ ಪೋಷಕರು ತಂದು ಆ ಪ್ರತಿಭಟನೆಯ ವೇದಿಕೆಗೆ ತಂದ್ಬಿಟ್ರು. ತಂದ ತಕ್ಷಣವೇ ಆ ಮಗು ಏನ್ ಮಾಡ್ತು ಅಂತಂದ್ರೆ ಮೈಕ್ ಹಿಡಿದು ಏನ್ ಬೇಕು, ನನಗೆ ನೀರು ಬೇಕು, ಮಹದಾಯಿ ನೀರು ಬೇಕು, ಹೋರಾಟ ಬೇಕು, ನಮಗೆ ಆ ನೀರು ಸಿಗಬೇಕು ಅನ್ನೋ ಒಂದು ಆ ಮಗುವಿನ ಉತ್ಸಾಹ ನೋಡಿ ಆ ಪ್ರತಿಭಟನೆಯ ವೇದಿಕೆನ ಒಂದು ಗಮನ ಸೆಳೆಯುವಂತ ಆಗಿತ್ತು ರಾಘವೇಂದ್ರ. ಏನಂತಂದ್ರೆ ಕಳೆದ 56ದಿಂದ ಪ್ರತಿಭಟನೆ ಒಂದ್ ಕಡೆ ಆದ್ರೆ ಇವತ್ತಿನ ಒಂದು ದಿನದ ಪ್ರತಿಭಟನೆ ಎಲ್ಲರನ್ನೂ ಗಮನ ಸೆಳೆಯುವಂತ ಮಾಡಿತ್ತು ರಾಘವೇಂದ್ರ. ಅಮೃತ್, ಒಟ್ಟಾರೆಯಾಗಿ ಅಂದ್ರೆ ಈ ಮಗುವಿಗೂ ಕೂಡ ಈ ಒಂದು ನೀರಿನ ಅಗತ್ಯತೆಯ ಬಗ್ಗೆ ಅರಿವಾಗಿದೆ ಮತ್ತು ಆ ಒಂದು ಹೋರಾಟ ಏನಿದೆ ಅದು ಇವತ್ತು ಈ ಪುಟ್ಟ ಮಗುವಿನ ಮೇಲೂ ಕೂಡ ಒಂದು ಪರಿಣಾಮ ಬೀರಿದೆ ಮತ್ತು ಆ ಮಗು ಕೂಡ ಈ ಹೋರಾಟಕ್ಕೆ ಧುಮುಕಿದೆ ಅನ್ನುವಂಥದ್ದು ಈ ಹೋರಾಟದ ತೀವ್ರತೆಯನ್ನು ತಿಳಿಸುತ್ತೆ ಅಂತ ಹೇಳ್ಬೋದಾ? ಹೌದೌದು, ನಿಜ, ಎಲ್ಲೊಂದು ಕಡೆ ನಿಜನ ಅಂತ ಹೇಳ್ಬೋದು ರಾಘವೇಂದ್ರ. ಏನಂತಂದ್ರೆ ನರಗುಂದ ಪಟ್ಟಣ ಆಗಿರ್ಬೋದು, 4 ಜಿಲ್ಲೆ 9 ತಾಲೂಕಿನ ಏನು ಚಿಕ್ಕ ಮಕ್ಕಳಾಗಿರ್ಬೋದು, ಇನ್ನು ಮುಂದೆ ಹುಟ್ಟುವಂತ ಮಕ್ಕಳಾಗಿರ್ಬೋದು, ನಮಗೆ ನೀರು ಬೇಕು ಅನ್ನುವಂತ ಮಾತನ್ನ ಈ ಮಗುವಿನ ಬಾಯಿಲಿಂದನೇ ನಮಗೆ ಗುರ್ತಾಗುತ್ತದೆ. ಯಾಕಂತಂದ್ರೆ ಇನ್ನು ಆ ಮಗು ಏನಿದೆ, ಚಿಕ್ಕ ಮಗು ಇದೆ, ಒಂದು ತಿಳುವಳಿಕೆ ಇಲ್ಲದಂತ ಮಗು ಕೂಡ ನಮಗೆ ನೀರು ಬೇಕು, ಮುಂದಿನ ದಿನಮಾನದಲ್ಲಿ ನಾವು ಬದುಕಬೇಕು, ನಮ್ಮ ಗಂಟಲ ಆರೈಕೆಯನ್ನ ತಿಗಿಸಬೇಕು ಅನ್ನೋದು ಅಂತ ಒಂದು ಮಾತೇನು ಹೇಳ್ತಾ ಇದೆ. ಇದಕ್ಕೆಲ್ಲವೂ ಅಲ್ಲಿ ನೆರೆದರಂತ ರೈತರು ಮತ್ತು ಸಾರ್ವಜನಿಕರು ಆ ಮಗುವಿನ ಮಾತು ಕೇಳಿ ಸಾಕಷ್ಟು ಒಂಥರ ದಿಗ್ಭ್ರಾಂತರ ಆದ್ರು ಅಂತ ಹೇಳ್ಬೋದು ರಾಘವೇಂದ್ರ. ಥ್ಯಾಂಕ್ ಯು ಅಮೃತ್, ನಿಮ್ಮೆಲ್ಲ ಮಾಹಿತಿಗೆ.